ಆತ್ಮೀಯ ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದ ಅಧ್ಯಾಯ 29 ಭಾರತದ ನಿಸರ್ಗ ವಿಕೋಪಗಳೆನ್ನುವಂಥ ಅಧ್ಯಾಯ ಬಗ್ಗೆ ಇಲ್ಲಿಯವರೆಗೆ ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ನೋಡೋಣ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅನ್ನೋದನ್ನ ಕಲಿತುಕೊಳ್ಳೋಣ. 2019ರಿಂದ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಮೊದಲನೇದು ಸಂಭವನೀಯ ಪ್ರಶ್ನೆಗಳಲ್ಲಿ ಮೊದಲನೇದು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಅಂದ್ರೆ ಭೂಕಂಪದಿಂದ ಆಗುವಂತ ಹಾನಿಗಳ ತಡೆಗಟ್ಟಬೇಕಾದ್ರೆ ನಾವೇನೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಭೂಕಂಪ ವಲಯದ ಪ್ರದೇಶಗಳಲ್ಲಿ ಜನವಸತಿಯನ್ನು ನಿಷೇಧ ಮಾಡಬೇಕು, ಉತ್ತಮ ದರ್ಜೆಯ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು, ಭೂಕಂಪನ ನಿರೋಧಕ ಕಟ್ಟಡಗಳನ್ನ ಕಟ್ಟುವಂಥದ್ದು, ಬಹುಮಹಡಿ ಕಟ್ಟಡಗಳನ್ನ ನಿಷೇಧ ಮಾಡಬೇಕು ಅಂತ ಸ್ಥಳಗಳಲ್ಲಿ, ಕೊಳವೆ ಬಾವಿಗಳ ಆಳ ಕೊರೆತವನ್ನ ನಿಷೇಧ ಮಾಡಬೇಕು. ಅಂದ್ರೆ ಬೋರ್ವೆಲ್ಸ್ ಏನಾಗ್ತಿರೋ ಅದನ್ನ ಹೆಚ್ಚು ಆಳನ್ನ ಕುರಿಬಾರದು. ನಗರ ಬೆಳವಣಿಗೆಗೆ ನಿರ್ಬಂಧ ಇರುವಂತ ಕೆಲಸಗಳನ್ನು ಮಾಡಬೇಕು. ಅಣೆಕಟ್ಟು ಮತ್ತೆ ಜಲಾಶಯಗಳನ್ನ ಅಂತ ಪ್ರದೇಶಗಳಲ್ಲಿ ಕಟ್ಟಬಾರದು. ಅರಣ್ಯನಾಶವನ್ನು ತಡೆಗಟ್ಟಬೇಕು ಮತ್ತೆ ಗಣಿಗಾರಿಕೆಯನ್ನು ತಡೆಗಟ್ಟಬೇಕು. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಭೂಕಂಪದಿಂದ ಆಗುವಂತ ಹಾನಿಯನ್ನು ತಪ್ಪಿಸಬೇಕಾದ್ರೆ ನಾವುಗಳು ಮಾಡಬೇಕಾಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡಾಗ ಮಾತ್ರನೇ ಇದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ತಪ್ಪಿಸಬಹುದು. ಇಷ್ಟ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕು. ಮತ್ತೊಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು, ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಹೇಗೆ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಹೇಗಪ್ಪ ಚಂಡಮಾರುತಗಳು ವಿನಾಶಕಾರಕ ಆಗಿದೆ ಅಂತ ಹೇಳಿದ್ರೆ, ಈ ಚಂಡಮಾರುತಗಳಾದಾಗ ಸಾಮಾನ್ಯವಾಗಿ ಅಲ್ಲಿನ ಜನರ ಜನಜೀವನ ಅಸ್ತವ್ಯಸ್ತ ಆದ, ಅಪಾರವಾದ ಸಾವು ನೋವುಗಳು ಉಂಟಾಗುತ್ತೆ. ಅಲ್ಲಿರುವಂತಹ ಜಲರಾಶಿ ಅಂದ್ರೆ ನೀರು ಲವಣಯುಕ್ತವಾಗುತ್ತದೆ, ಅಂದ್ರೆ ಉಪ್ಪುಪ್ಪಾಗುತ್ತೆ. ಅಲ್ಲಿರುವಂತಹ ರೈತರು ಬೆಳೆದಂತಹ ಬೆಳೆಗಳು ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಿಗಿರುತ್ತೆ. ಸಾರಿಗೆ, ಸಂಪರ್ಕ, ವಿದ್ಯುತ್ ಸೌಕರ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಸಾಂಕ್ರಾಮಿಕ ರೋಗಗಳಿಂದ ಹಾನಿಯಾಗುವಂತ ಸಂಭವಗಳು ಹೆಚ್ಚಿಗಿರುತ್ತೆ. ಆದ ಕಾರಣ ಈ ಎಲ್ಲ ಅಂಶಗಳು ನೋಡಿದಾಗ ಚಂಡಮಾರುತಗಳು ವಿನಾಶಕರ ಆಗಿವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಇಷ್ಟ ಅಂಶಗಳನ್ನ ಪರೀಕ್ಷೆಯಲ್ಲಿ ಬರಿಬೇಕು. 2 ಅಂಕ ಕೇಳಿದ್ರೆ 4 ಅಂಶಗಳು, 3 ಅಂಕ ಕೇಳಿದ್ರೆ 6 ಅಂಶಗಳನ್ನು ನೀವು ಇಲ್ಲಿ ಬರೀಬೇಕು. ಬನ್ನಿ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆಯನ್ನ ನೋಡೋಣ. ಮಾನವನ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಗಿದೆ, ಸ್ಪಷ್ಟೀಕರಿಸಿ ಅನ್ನುವಂಥ ಪ್ರಶ್ನೆಗಳಿದೆ ಪರೀಕ್ಷೆಯಲ್ಲಿ. ಹೆಂಗಪ್ಪ ಮಾನವನ ಕೆಲಸಗಳು ಪ್ರವಾಹಕ್ಕೆ ಮತ್ತು ಭೂಕುಸಿತಕ್ಕೆ ಕಾರಣ ಅಂತ ಹೇಳಿದ್ರೆ, ಮೊದಲನೇ ನೋಡ್ರಿ, ಪ್ರವಾಹಕ್ಕೆ ಮಾನವನ ಕೆಲಸಗಳು ಯಾವ ರೀತಿ ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಅರಣ್ಯ ನಾಶ, ಎರಡನೇದ್ದು ಅವೈಜ್ಞಾನಿಕ ನೀರಾವರಿ, ಇದು ಕೂಡ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ. ಮನುಷ್ಯ ಮಾಡುವಂತ ಅವೈಜ್ಞಾನಿಕ ಕೃಷಿ ಪದ್ಧತಿ ಕೂಡ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ. ಒಡ್ಡು ಮತ್ತು ಅಣೆಕಟ್ಟುಗಳು ಒಡೆದು ಹೋಗುವಂತ ಸಂದರ್ಭದಲ್ಲಿ ಕೂಡ ಪ್ರವಾಹಗಳು ಉಂಟಾಗುತ್ತೆ. ಶೀಘ್ರಗತಿಯ ನಗರೀಕರಣ ಕೂಡ ಇಲ್ಲಿ ಪ್ರವಾಹಕ್ಕೆ ಉಂಟಾಗೋದನ್ನು ನಾವು ಕಾಣ್ತೀವಿ. ಅಕ್ರಮವಾಗಿ ಭೂಬಳಕೆ ಕೂಡ ಮಾಡ್ತಾ ಇದ್ದಾರೆ, ಇದು ಕೂಡ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟ ಅಂಶಗಳು ಪ್ರವಾಹಕ್ಕೆ ಮಾನವ ಚಟುವಟಿಕೆಯಿಂದ ಯಾವ ರೀತಿ ಆಗುತ್ತೆ ಅನ್ನೋದು ಪ್ರಶ್ನೆ ಕೇಳಿದಾಗ ಈ ಎಲ್ಲ ಅಂಶಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಭೂಕುಸಿತಕ್ಕೆ ಮಾನವನ ಯಾವ ಚಟುವಟಿಕೆಗಳು ಕಾರಣ ಆಗ್ತಾ ಇದ್ದೇವೆ ಅನ್ನುವಂಥ ಅಂಶವನ್ನು ನಾವು ನೋಡಿದಾಗ ನೋಡಿ, ಇಲ್ಲಿ ಬಹಳಷ್ಟು ಅಂಶಗಳು ಭೂಕುಸಿತ ಕೂಡ ಕಾರಣ ಆಗದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. 2 ಅಂಕ ಕೇಳಿದ್ರೆ 4 ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಒಂದೊಂದು ಅಂಶಗಳನ್ನು ನೋಡೋಣ. ಅರಣ್ಯ ನಾಶ, ಇದು ಕೂಡ ಭೂಕುಸಿತಕ್ಕೆ ಕಾರಣ ಆಗುವಂತ ಅಂಶಗಳಲ್ಲಿ ಒಂದು ಅಂಶ. ಮನುಷ್ಯ ತನ್ನ ಅನುಕೂಲಕ್ಕೋಸ್ಕರ ಮಾಡುವಂತಹ ರೈಲು ಮತ್ತು ರಸ್ತೆಗಳ ನಿರ್ಮಾಣ, ಇದು ಕೂಡ ಭೂಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಅಣೆಕಟ್ಟು, ಜಲಾಶಯ ಮತ್ತು ವಿದ್ಯುತ್ ಯೋಜನೆಗಳ ನಿರ್ಮಾಣಕ್ಕೆ ಭೂಮಿಯನ್ನು ಉಪಯೋಗ ಮಾಡ್ತಾನ, ಅದರಿಂದ ಕೂಡ ಇಲ್ಲಿ ಭೂಕುಸಿತ ಉಂಟಾಗುವಂತ ಸಾಧ್ಯತೆಗಳಿದಾವೆ. ತೀವ್ರಗತಿಯ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ, ಇದು ಕೂಡ
ಭೂಕುಸಿತಕ್ಕೆ ಕಾರಣ ಆಗಿರುವಂತಹ ಅಂಶಗಳಲ್ಲಿ ಪ್ರಮುಖ ಅಂಶಗಳು. ಈ 4 ಅಂಶಗಳು ಭೂಕುಸಿತಕ್ಕೆ ಕಾರಣ ಆಗಿರೋದನ್ನು ನಾವಿಲ್ಲಿ ನೋಡ್ತೀವಿ. ಈ ಅಂಶಗಳನ್ನ ಪರೀಕ್ಷೆಯಲ್ಲಿ ಬರಿಬೇಕು. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಸ್ಕ್ರೀನ್ ಮೇಲೆ, ನೈಸರ್ಗಿಕ ಮತ್ತು ಮಾನವ ಶಕ್ತಿಗಳೆರಡು ಭೂಕುಸಿತಕ್ಕೆ ಹೇಗೆ ಕಾರಣವಾಗುತ್ತದೆ ಎಂದು ವಿವರಿಸಿ ಅಂತ ಹೇಳ್ತಾನೆ. ಈಗ ನಾವು ಮಾನವ ಶಕ್ತಿಗಳು ನೋಡಿದ್ವಿ, ನೈಸರ್ಗಿಕ ಶಕ್ತಿಗಳಿಂದ ಕೂಡ ಭೂಕುಸಿತ ಆಗುತ್ತೆ. ಯಾವ್ಯಾವು ಒಂದೊಂದು ಅಂಶಗಳನ್ನು ಇಲ್ಲಿ ಗಮನಿಸಿದಾಗ ನಿಮ್ಗೆ ಗೊತ್ತಾಗತ್ತೆ. ಸಮುದ್ರದ ಅಲೆಗಳಿಂದ ಕೂಡ ಇಲ್ಲಿ ಭೂಸವೆತ ಅಥವಾ ಭೂಕುಸಿತ ಆಗುತ್ತೆ. ಅತ್ಯಧಿಕ ಮಳೆಯಿಂದ ಕೂಡ ಭೂಕುಸಿತ ಆಗುವಂತ ಸಾಧ್ಯತೆಗಳಿದ್ದಾವೆ. ಭೂಕಂಪನದಿಂದ ಕೂಡ ಭೂಕುಸಿತ ಆಗುತ್ತೆ. ಅದೇ ರೀತಿಯಾಗಿ ಮಾನವನ ಕೃತ್ಯಗಳು ಈಗಾಗಲೇ ನೋಡಿದೀವಿ, ಮತ್ತೊಂದ್ಸಲ ನೋಡೋಣ. ಇಲ್ಲಿ ಯಾವ ಕೃತ್ಯಗಳು ಭೂಕುಸಿತ ಕಾರಣ ಅಂತ ಹೇಳಿದ್ರೆ ಅರಣ್ಯ ನಾಶದಿಂದ ಭೂಕುಸಿತ ಆಗುತ್ತೆ. ಅದೇ ರೀತಿಯಾಗಿ ರೈಲು, ರಸ್ತೆಗಳು ಮತ್ತೆ ಅಣೆಕಟ್ಟುಗಳ ನಿರ್ಮಾಣದಿಂದ ಕೂಡ ಭೂಕುಸಿತ ಆಗುತ್ತೆ. ಜಲಾಶಯ ಮತ್ತು ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ ಇದು ಕೂಡ ಆಗುತ್ತೆ. ಇಷ್ಟು ಅಂಶಗಳನ್ನ ಪರೀಕ್ಷೆಯಲ್ಲಿ ಕೇಳಿದಾಗ ನೀವು ಬರಿಬೇಕು. ಅದನ್ನ ಪ್ರತ್ಯೇಕವಾಗಿ ಮಾಡಿ ಬರೆದರೆ ಬಹಳ ಚೆನ್ನಾಗಿರುತ್ತೆ. ಇನ್ನೊಂದು ಅಂಶ ಅಂತ ಹೇಳಿದ್ರೆ ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಕೂಡ ಭೂಕುಸಿತ ಆಗುತ್ತೆ. ಇಷ್ಟು ಅಂಶಗಳನ್ನು ನೀವು ಗಮನಟ್ಟು ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯುವಂತ ಕೆಲಸವನ್ನ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಪ್ರವಾಹಗಳು ಉಂಟಾಗಲು ಯಾವುದಾದ್ರೂ 6 ಅಂಶಗಳನ್ನ ತಿಳಿಸಿ ಅಂತ ಹೇಳಿದೆ. ಈಗಾಗಲೇ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಿದೀವಿ. ಇಲ್ಲಿ ನೈಸರ್ಗಿಕವಾಗಿ ಮತ್ತೆ ಮಾನವ ಕೃತಿಗಳಿಂದ ಕೂಡ ಪ್ರವಾಹಗಳು ಉಂಟಾಗುತ್ತೆ. ಒಂದೇ ಅಂಶ, ಅತ್ಯಧಿಕ ಮಳೆಯಾದ ಕೂಡ ಪ್ರವಾಹ ಉಂಟಾಗುವಂತ ಸಾಧ್ಯತೆಗಳು ಅತಿ ಹೆಚ್ಚು. ಕೆಲವೊಂದ್ಸಲ ಹಿಮ ಕರಗುವಿಕೆಯಿಂದ ಕೂಡ ಪ್ರವಾಹಗಳು ಉಂಟಾಗುತ್ತೆ. ಆವರ್ತ ಮಾರುತಗಳಿಂದ ಕೂಡ ಪ್ರವಾಹಗಳು ಉಂಟಾಗುತ್ತೆ. ಮೇಘ ಸ್ಫೋಟದಿಂದ ಕೂಡ ಅತ್ಯಧಿಕ ಪ್ರವಾಹಗಳು ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಿಗಿದಾವೆ. ನದಿ ಪಾತ್ರಗಳಲ್ಲಿ ಹೂಳು ತುಂಬುವುದರಿಂದ ಕೂಡ ಪ್ರವಾಹ ಉಂಟಾಗುತ್ತೆ. ಅರಣ್ಯ ನಾಶ, ಅದೇ ರೀತಿಯಾಗಿ ಅವೈಜ್ಞಾನಿಕ ನೀರಾವರಿ ಮತ್ತೆ ಕೃಷಿ ವ್ಯವಸ್ಥೆಯಿಂದ ಕೂಡ ಪ್ರವಾಹಗಳು ಉಂಟಾಗುವಂತ ಹೆಚ್ಚಿನ ಸಾಧ್ಯತೆಗಳು ಇದ್ದಾವೆ. ಇಷ್ಟು ಅಂಶಗಳು ಪ್ರವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಂದಾಗ ನೀವು ಬರೀಬೇಕು. ಈ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನ ತಾವು ಗಮನವಿಟ್ಟು ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆದು ಹೆಚ್ಚಿನ ಅಂಕ ಗಳಿಸಿ ಅಂತ ಹಾರೈಸುತ್ತಾ ಈ ವಿಡಿಯೋನ ವೀಕ್ಷಣೆ ಮಾಡಿದಕ್ಕೋಸ್ಕರ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಅಭಿಪ್ರಾಯ